ಇಷ್ಟು ಲೇಟ್ ಆಯ್ತಲ್ಲ ಮಗ ಇವತ್ತು. ಕೆಲಸ ಜಾಸ್ತಿ ಇದ್ದಿತ್ತಾ? ಬ್ಯಾಗ್ ಕೊಡು. ಹೌದಮ್ಮ, ಮಸ್ತ್ ಕೆಲಸ ಇದ್ದಿತ್ತು ಇವತ್ತು. ಸುಸ್ತಂದ್ರೆ ಸುಸ್ತು ನನಗೆ. ಇವ ಬರಲಿ ಇನ್ನು? ಊಟದ್ದೆಲ್ಲ ರೆಡಿ ಆಯ್ತು ಮಾರತಿ. ಒಂದು ಚಪಾತಿ ಒಂದು ಮಾಡೋಕ್ಕಿತ್ತು, ಅವ ಬಂದು ಮಾಡ್ಕ. ಇನ್ನು ಎಷ್ಟು ಲೇಟ್ ಆಯ್ತು? ಅವನಿಗೊಂದು ಮನೆದೊಂದು ಗೋಚಾರೂ ಇಲ್ಲ ಮಾರತಿ. ಎಷ್ಟು ಲೇಟ್ ಆಯ್ತು ಹಂಗಾರೆ? ನಿಂಗಂತ ಚಾ ಎಂತಾರು ಬೇಕಾ ಬೇರೆ? ಇಲ್ಲಮ್ಮ, ಚಾಯ್ ಅಂತ ಬೇಡ ನಂಗೆ. ನಾನು ಸೀದಾ ಊಟವೇ ಮಾಡ್ತೆ ಅಕ್ಕ. ಒಂದು ಜೋರು ಹೊಸ್ವತ್ತಿತ್ತೀವಿ. ಎಲ್ಲ ಹೋದ? ಎಂತ ಗಣೇಶ ಇಷ್ಟು ಲೇಟ್ ಬಂದದ? ಹಂಗಾರೆ ಟೈಮ್ ಕಂಡಿದ್ಯಾ? ಹಾಂ, ನೀನು ಹೇಳಿದೆ ಮದುವೆ ಆದ್ಮೇಲೂ ಎಲ್ಲ ಕೆಲಸ ನಾನೇ ಕಣ್ಕಂತಿದ್ದೆ. ಎಂತ ಕೆಲಸ ಕಣ್ಕೊಂಡಿದ್ದೆ? ಮನೆದೆಲ್ಲ ಕೆಲಸ ನಾನೇ ಮಾಡ್ತಾಯಿದ್ದೆ. ಅವಳು ಆಗಲೇ ಬಂದು ಕೂತಿದ್ದಾಳು ಸುಸ್ತಾಯಿ. ಚಪಾತಿ ಹಿಟ್ಟು ಕಲಸಿ ಇಟ್ಟಿದೆ, ಬೇಗ ಚಪಾತಿ ಮಾಡು, ಊಟ ಮಾಡೋ, ಬೇಗ ಹೋಗು, ಬೇಗ. ಅಲ್ಲಿ ಆಫೀಸ್ ಕೆಲಸ ಆಯ್ತು, ಈಗ ಮನೆ ಕೆಲಸ ಶುರು. ನನಗೆ ನ್ಯಾಯ ಬೇಕು, ಫ್ರೀಡಮ್ ಬೇಕು. ಈ ಮನೆಗೆ ನಂಗೆ ಒಂದೂ ಇಲ್ಲ. ನಮ್ಮ ಮದುವೆ ಬಂದಾಗಿಂದ ಕಾಣ್ತಾ ಇದ್ದೆ, ಮನೆ ಮಗಂತ್ರ ನಾನು ಯಾರೂ ಟ್ರೀಟೇ ಮಾಡೋದಿಲ್ಲ. ಹಂಗಾರೆ ನಾ ಗಂಡೆ ಹುಟ್ಟಿದ್ದೇ ತಪ್ಪ? ಆಯ್ತ, ಊಟ ಇನ್ನೂ ರೆಡಿ ಆಯಿಲ್ಲ ಅಂಬ್ರಾ? ಚಪಾತಿ ಆಯ್ತಾ ಗಣೇಶ? ಊಟಕ್ಕೆ ಬರ್ಲಕ್ಕ? ಹಾಂ, ರೆಡಿ ರೆಡಿ. ಬನ್ನಿ ಬನ್ನಿ ಬನ್ನಿ, ಊಟ ಮಾಡುವ. ಎಂತ ಸಾರು ಬಿಸಿ ಮಾಡಲಿಯಾ? ಇಷ್ಟೊತ್ತರಿಗೆ ಎಂತ ಮಾಡಿದ್ ನೀನು? ಸಾರು ಬಿಸಿ ಮಾಡೋದಲ್ದ ನೀನು? ಒಂದು ನಿಮಿಷ ತಡಿ ಮಗ, ಅಲ್ಲಿ ಪಟ್ಟು ಹೋಗಿ ಸಾರು ಬಿಸಿ ಮಾಡಿ ಹೋಗಿ ನಾ ಬಂದೆ. ಒಂದು ನಿಮಿಷ. ಎಂತ ಉಪ್ಪು ಗಂಡು. ಈಗ ಕಾಣ್ ಗಣೇಶ, ಹೆಣ್ಣು ಕೊಡೋತಿಗೆ ಅವ್ರು ಎಂತ ಹೇಳಿರಿ ಹೇಳು? ಆ ಗಂಡು ಏನು ಕೆಲಸ ಮಾಡಬೇಡ, ಮನೆಗೆ ಒಬ್ರು ದುಡಿದ್ರೆ ಸಾಕು ಅಂತ ಹೇಳಿರಿ. ನಾನು ಅವ್ರ ಹತ್ರ ಹೇಳಿದೆ, ನಮ್ಮ ಗಂಡಿಗೆ ಕೆಲಸ ಮಾಡೋಕ್ಕೆಲ್ಲ ಇಷ್ಟ, ಅವ್ ಮನೆಯೆಲ್ಲ ಸಂಭಾಳಿಸ್ತಾ ಅಂದಲ್ಲಿ ಹೇಳಿದೆ. ಈಗ ನೀ ಈ ಥರ ಮಾಡ್ರೆ ಅವಳು ಈಗ ಸಿಟ್ಟು ಮಾಡ್ಕೊಂಡು ಕೂತಿದ್ದಾಳೆ ಕಾಣ. ಈಗ ಎರಡರಲ್ಲಿ ಒಂದು ನಿರ್ಧಾರ ಆಯ್ತು. ಒಂದೇ ನೀ ಕೆಲಸ ಬಿಡು, ಇಲ್ಲಾಂದ್ರೆ ಮನೆಗೆ ಬೇಗ ಎದ್ದು ಕೆಲಸ ಎಲ್ಲ ಮಾಡಕ್ಕೆ ನೀವು ಹೋಯ್ಕ ಆತಿಲ್ಲ ನನ್ನ ಕೈಲಿಲ್ಲ ಅಂದರೆ. ಅಲ್ಲ, ನೀವೇ ಹೇಳಿ. ಈಗ ಹೆಣ್ಮಕ್ಳಿಗೆ ಕೆಲಸ ಮಾಡೋಕೆ ಎಷ್ಟು ಹಕ್ಕಿತ್ತು, ಗಂಡು ಮಕ್ಕಳಿಗೂ ಅಷ್ಟೇ ಹಕ್ಕಿಲ್ಲ. ಅವಳು ಕೆಲಸ ಮುಗಿಸ್ಕೊಬಂದು ಆರಾಮಾಗಿ ಕೂತ್ಕೊಂಡು ಅವಳಿಗೆ ಬಡಿಸೋರಿದ್ರು, ನನಗೆ ಯಾಕೆ ಬಡಿಸೋರಿಲ್ಲ? ನಿಮ್ಮನಿಗೂ ಹಿಂಗೆ ಆಗ್ತಾ?